आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ನಮ್ಮ ದೇಹದಲ್ಲಿರುವ ಭಗವದ್ರೂಪಗಳ ಚಿಂತನೆಯ ವಿಸ್ತಾರವನ್ನು ಜಗನ್ನಾಥದಾಸರು ಮಾಡ್ತಾ 100 ವರ್ಷಗಳ ಕಾಲ ಬದುಕಿ ಸಾಧನೆ ಮಾಡಿದ ಪುಣ್ಯ ಬರಬೇಕು ಅಂದರೆ ಬೃಹತಿ ಸಹಸ್ರದ ಚಿಂತನೆಯನ್ನು ಮಾಡಿದ ವ್ಯಕ್ತಿ ಆ ಫಲವನ್ನು ಪಡೆಯುತ್ತಾನೆ ಎಂಬುದನ್ನು 100 ವರ್ಷಕ್ಕೆ ದಿವಸ 36,000 ವಹವು ನಾಡಿ ಶರೀರದೊಳಿನಿತಿಹವು ಎಂದರಿತೊಂದು ದಿವಸದಲ್ಲಿ ಹಾಗೆ ತಿಳಿದು ಆ ರೀತಿಯಾಗಿ ಯಾರು ಸತ್ಕಾರವನ್ನು ಕೂಡ ಮಾಡ್ತಾರೆ ಅವರು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂಬ ವಿಚಾರವನ್ನು 4ನೇ ಪದ್ಯದಲ್ಲಿ ಹೇಳಿದರು. ಪ್ರಕೃತ 5ನೇ ಪದ್ಯದಲ್ಲಿ ಈ ನಾಡಿಗಳಲ್ಲಿ ಭಗವಂತ ಇದ್ದು ತತ್ವಾಭಿಮಾನಿ ದೇವತೆಗಳಿಂದ ಹೇಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಎಷ್ಟು ತತ್ವಗಳು ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 24 ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳನುದಿನ ಪ್ರತಿ ನಾಡಿಗಳೊಳಗಿರುತ್ತಿದ್ದು 14 ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ ಶಾಶ್ವತನ ತತ್ವಸ್ಥಾನದಲ್ಲಿ ನೋಡುತ್ತಲೇ ಮೋದಿಪರೂ. 24 ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳನುದಿನ ಪ್ರತಿ ನಾಡಿಗಳೊಳಗಿರುತ್ತಿದ್ದು 14 ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ ಶಾಶ್ವತನ ತತ್ವಸ್ಥಾನದಲ್ಲಿ ನೋಡುತ್ತಲೇ ಮೋದಿಪರೂ. ಪದಚ್ಛೇದ. 24 ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು ಅನುದಿನ ಪ್ರತಿ ನಾಡಿಗಳೊಳು ಇರುತ್ತಿದ್ದು 14 ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ ಶಾಶ್ವತನ ತತ್ತಸ್ಥಾನದಲ್ಲೇ ನೋಡುತ್ತಲೇ ಮೋದಿಪರು. 24 ತತ್ವಗಳು ಅವುಗಳ ಅಭಿಮಾನಿಗಳಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಪ್ರತಿ ದಿವಸವೂ ಕೂಡ ನಮ್ಮ ದೇಹದೊಳಗಿರ್ತಕ್ಕಂತಹ ನಾಡಿಗಳೊಳಗೆ ಇದ್ದು ಸುಮ್ಮನೆ ಇರೋದಿಲ್ಲ. 14 ಲೋಕಗಳಲ್ಲೂ ಕೂಡ ಜೀವ ಸಮೂಹಗಳನ್ನು ರಕ್ಷಣೆ ಮಾಡತಕ್ಕಂತಹ ಶಾಶ್ವತನಾದ ಶ್ರೀಹರಿಯನ್ನು ಆಯಾ ಸ್ಥಾನದಲ್ಲಿ ನೋಡ್ತಾ ಆನಂದವನ್ನು ಅವರು ಪಡ್ತಾರೆ. ಇದು ದೇವತೆಗಳ ಮಹಿಮೆ ಅಂತ ನಾವು ತಿಳಿದು ಆ ದೇವತೆಗಳನ್ನು ಇಂಥ ಮಹಿಮಾವಂತರು ಅಂತ ನಾವು ಅವರನ್ನು ನಮಸ್ಕಾರ ಮಾಡಿದರೆ ಆ ದೇವತೆಗಳು ನಮಗೆ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾರೆ. ಹಿಂದೆ ಕೃತಿರಮಣ ಪ್ರದ್ಯುಮ್ನನಂದನೆ 24 ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜಪತ್ನಿ ಅಂತ ಹೇಳುವ ಸಂದರ್ಭದಲ್ಲಿ 24 ತತ್ವಗಳನ್ನು ಹೇಳಿದ್ದರು. ಮತ್ತು ಹಿಂದಿನ ಅನೇಕ ಸಂಧಿಗಳಲ್ಲಿ ತತ್ವಗಳ ಬಗ್ಗೆ ಹೇಳಿದ್ದಾರೆ. ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ,
ಮನಸ್ಸು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಹೀಗೆ 24 ತತ್ವಗಳು. ಪ್ರತಿ ನಾಡಿಗಳಲ್ಲೂ ಕೂಡ ಅನ್ನರಸ ರೂಪದಿಂದ ಈ 24 ತತ್ವಗಳು ಹರಿಯುತ್ತೆ. ತತ್ಪತಿಗಳು, ಒಡೆಯರಾಗಿರ್ತಕ್ಕಂತಹ ಅಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳು ಅವುಗಳಲ್ಲಿ ಇರ್ತಾರೆ. ಈ ದೇವತೆಗಳು ನಾಡಿಗಳಿಗೆ 24 ತತ್ವಗಳಿಂದ ಪುಷ್ಟಿಯನ್ನು ನೀಡಿ ಶರೀರ ಧಾರಣಕ್ಕಾಗಿ ಶ್ರೀಹರಿ ತಮಗೆ ವಹಿಸಿದ ಈ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾರೆ. 24 ತತ್ವಗಳ ಜೊತೆಗೆ ತತ್ವನ್ಯಾಸದಲ್ಲಿ ಜೀವತತ್ವವನ್ನು ಕೂಡ 25ನೇ ತತ್ವವಾಗಿ ಗ್ರಹಣ ಮಾಡುವುದನ್ನು ನಾವು ನೋಡಿದ್ದೇವೆ. ಒಮ್ಮೆ ತತ್ವಗಳ ಪಾಠ ಹಿಂದೆ ಆಗಿದೆ, ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡೋಣ. ಪ್ರಕೃತಿ ತತ್ವಕ್ಕೆ ಮಹಾಲಕ್ಷ್ಮೀ ದೇವಿ ಮುಖ್ಯಾಭಿಮಾನಿಯಾಗಿದ್ದಾಳೆ. ಸರಸ್ವತಿ ಭಾರತೀ ದೇವಿಯರು ಅಮುಖ್ಯಾಭಿಮಾನಿಗಳು. ಬ್ರಹ್ಮಾದಿ ದೇವತೆಗಳಲ್ಲಿ ಇವರು ಪ್ರಕೃತಿ ಅಭಿಮಾನಿಗಳಾಗಿ ಸೇರ್ತಾರೆ. ಅಹಂಕಾರ ತತ್ವಕ್ಕೆ ಗರುಡಶೇಷ ರುದ್ರರು, ಮನಸ್ತತ್ವಕ್ಕೆ ಇಂದ್ರಕಾಮರು, ಶ್ರೋತೃ ತತ್ವಕ್ಕೆ ಮಿತ್ರ, ವರುಣ, ಯಮ, ಕುಬೇರ, ಚಂದ್ರರು ಮತ್ತು ದಿಗ್ದೇವತೆಗಳು, ತ್ವಗೀಂದ್ರಿಯಕ್ಕೆ ಕುಬೇರ ಮತ್ತು ಅಹಂಕಾರ ಪ್ರಾಣರ ಅಭಿಮಾನಿಗಳಾಗಿರ್ತಾರೆ. ದಿಗ್ದೇವತೆಗಳು ಶ್ರೋತ್ರದಿಂದ ಶ್ರವಣಕ್ಕೆ, ಶಾಸ್ತ್ರ ಶ್ರವಣಕ್ಕೆ ನಿಯಾಮಕರಾಗಿರ್ತಾರೆ. ಚಂದ್ರ ವೇದಶ್ರವಣಕ್ಕೆ, ಯಮ ಸ್ಮೃತಿ ಹಾಗೂ ತಂತ್ರಶ್ರವಣಗಳಿಗೆ ತಾವು ನಿಯಾಮಕರಾಗಿರ್ತಾರೆ. ವರುಣ ಷಡಂಗ ಶ್ರವಣಕ್ಕೆ, ಮಿತ್ರ ಕಾಮಶಾಸ್ತ್ರ ಶ್ರವಣಕ್ಕೆ, ಕುಬೇರ ನೀತಿಶಾಸ್ತ್ರ ಶ್ರವಣಕ್ಕೆ ಹೀಗೆ ಅಭಿಮಾನಿಗಳಾಗಿದ್ದಾರೆ. ವಿಸ್ತಾರವಾಗಿ ಹೇಳಿದ್ದಾರೆ. ಚಕ್ಷುಸ್ತತ್ವಕ್ಕೆ ಸೂರ್ಯ, ರಸನಕ್ಕೆ ವರುಣ, ಘ್ರಾಣತತ್ವಕ್ಕೆ ಅಶ್ವಿನಿ ದೇವತೆಗಳು, ವಾಕ್ತತ್ವಕ್ಕೆ ಉಮಾ ಮತ್ತು ಅಗ್ನಿ, ಪಾಣೀಂದ್ರಿಯಕ್ಕೆ ಪಾಣಿತತ್ವಕ್ಕೆ ಇಂದ್ರ, ಶಚಿ, ರತಿ, ಅನಿರುದ್ಧ, ಸ್ವಯಂಭೂಮನು, ದಕ್ಷ ಮತ್ತು ಬೃಹಸ್ಪತಿಗಳ ಅಭಿಮಾನಿಗಳಾಗಿದ್ದಾರೆ. ಪಾದೇಂದ್ರಿಯಕ್ಕೆ ಜಯಂತ ಮತ್ತು ಯಜ್ಞ, ಶಂಭು ಎಂಬ ಇಂದ್ರ ಪುತ್ರರು ಅಭಿಮಾನಿಗಳಾಗಿದ್ದಾರೆ. ಪಾಯುತತ್ವಕ್ಕೆ ಮಿತ್ರ, ಯಮ ಮತ್ತು ನಿವೃತ್ತಿಗಳು, ಉಪಸ್ಥಕ್ಕೆ ಶಿವ, ದಕ್ಷ, ವಿಶ್ವಾಮಿತ್ರ, ವಸಿಷ್ಠಾದಿ ಬ್ರಹ್ಮಪುತ್ರರು, ವೈವಸ್ವತ, ಮನು ಮತ್ತು ಸ್ವಯಂಭೂ ಮನು ಇವರ ಅಭಿಮಾನಿಗಳಾಗಿದ್ದಾರೆ. ಶಬ್ದ ತನ್ಮಾತ್ರಗಳಿದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಲ್ಲ, ಅದಕ್ಕೆ ಬೃಹಸ್ಪತಿ ಮತ್ತು ಪ್ರಾಣದೇವರ ಮಕ್ಕಳಾದ ಪ್ರಾಣವಾಯು, ಸ್ಪರ್ಶಕ್ಕೆ ಅಪಾನ, ರೂಪಕ್ಕೆ ವ್ಯಾನ, ರಸಕ್ಕೆ ಉದಾನ, ಗಂಧಕ್ಕೆ ಸಮಾನ, ಹೀಗೆ ಪ್ರಾಣಪುತ್ರರು ಅಭಿಮಾನಿಗಳಾಗಿದ್ದಾರೆ. ರುದ್ರಪುತ್ರರಾದ ಪ್ರಾಣಾದಿಗಳು ಶಬ್ದಾದಿಗಳಿಗೆ ಅಭಿಮಾನಿಗಳಾಗಿರ್ತಾರೆ. ಆಕಾಶ ತತ್ವಕ್ಕೆ ಗಣೇಶ, ವಾಯುತತ್ವಕ್ಕೆ ಮರೀಚಿವಾಯು, ತೇಜಸ್ತತ್ವಕ್ಕೆ ಅಗ್ನಿ, ಅಪ್ಪಿಗೆ ವರುಣ, ಪೃಥ್ವಿಗೆ ಧರ ಮತ್ತು ಶನೈಶ್ಚರರ ಅಭಿಮಾನಿಗಳಾಗಿದ್ದಾರೆ. ಹೀಗೆ 24 ತತ್ವಗಳು. ತತ್ಪತಿಗಳೆನಿಸುವವರು ಪ್ರತಿ ನಾಡಿಗಳೊಳಗಿದ್ದು, ನಾಡಿಗಳಲ್ಲಿ 24 ತತ್ವಗಳ ಕಾರ್ಯ ನಡೀತಾ ಇರುತ್ತೆ. ಬಹಳ ಅದ್ಭುತವಾದ ವಿಚಾರ ಭಾಗವತದಲ್ಲಿ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದರ ಬಗ್ಗೆ ಬಹಳ ಅದ್ಭುತವಾದ ವಿಚಾರವನ್ನು ಹೇಳಿದ್ದಾರೆ. ಈ 24 ತತ್ವಗಳು ತ್ರಿಗುಣಾತ್ಮಕವಾಗಿರತಕ್ಕಂಥದ್ದು. ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ಕೂಡಿರತಕ್ಕಂಥದ್ದು. ಅದರಲ್ಲಿ ಸತ್ವಗುಣ ಶಮ, ದಮ, ತಪಸ್ಸು, ದಯಾ, ಸತ್ಯ, ಶ್ರದ್ಧಾ, ಜ್ಞಾನ, ಸುಖ ಮುಂತಾಗಿರತಕ್ಕಂಥ ಗುಣಗಳನ್ನು ಜ್ಞಾನೇಂದ್ರಿಯಗಳ ಮೂಲಕವಾಗಿ ಮನಸ್ಸಿನಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತೆ. ಸತ್ವ ಸ್ವಚ್ಛತ್ವ, ಶಾಂತತ್ವ, ಪ್ರಕಾಶ ಸ್ವಭಾವವುಳ್ಳವಾದ್ದರಿಂದ ಸ್ವಚ್ಛವಾದ ಪ್ರಕಾಶ ಸ್ವಭಾವಗಳಿಂದ ಜ್ಞಾನಾದಿಗಳನ್ನು, ಶಾಂತ ಸ್ವಭಾವದಿಂದ ಸುಖ ನೆಮ್ಮದಿಗಳನ್ನು ಉಂಟು ಮಾಡುತ್ತೆ. ಈ ಜ್ಞಾನಾದಿ ಗುಣಗಳಲ್ಲಿ ನಿಯಾಮಕನಾದ ಜ್ಞಾನಾದಿನಾಮಕನಾದ ಭಗವಂತನ ಸನ್ನಿಧಾನವನ್ನು, ಅಭಿಮಾನಿಗಳಾದ ಲಕ್ಷ್ಮೀ ಹಾಗೂ ತತ್ವದೇವತೆಗಳ ಜ್ಞಾನಾದಿ ರೂಪಗಳ ಸನ್ನಿಧಾನವನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಸತ್ವಗುಣದ ಬಗ್ಗೆ ಕೇಳಿದ್ವಿ. ರಜೋಗುಣದ ಬಗ್ಗೆ ಕೇಳಿ ಅಲ್ಪ ದುಃಖ, ಅನುರಾಗ, ತೃಷ್ಣ, ಉತ್ಸಾಹ, ಚಂಚಲತೆ, ಉದ್ಯೋಗ, ಬಲವೀರ್ಯ ಮುಂತಾದ ಗುಣಗಳು ಮನಸ್ಸಿನಲ್ಲಿ ನಮಗೆ ಉದ್ಭವ ಆಗತ್ತೆ. ಇದು ರಜೋಗುಣದ ಕಾರ್ಯ. ಸ್ನೇಹಜನಕತ್ವ ಅಂದರೆ ಸ್ನೇಹವನ್ನು ಉಂಟು ಮಾಡೋದು,
ಮತ್ತು ಕ್ರಿಯಾಶಕ್ತಿಯನ್ನು ಉಂಟು ಮಾಡೋದು ರಜಾಗುಣದ ಸ್ವಭಾವ. ಅದರಿಂದ ಅದು ಪಂಚಕರ್ಮೇಂದ್ರಿಯಗಳಿಂದ ಅವಿಶ್ರಾಂತವಾಗಿ ಕರ್ಮವನ್ನು ಮಾಡಿಸ್ತಾ ಇರುತ್ತೆ. ಇದೆಲ್ಲ ಭಾಗವತದಲ್ಲಿ ನಾವು ತೃತೀಯ ಸ್ಕಂಧದಲ್ಲಿ ವಿಸ್ತಾರವಾಗಿ ಕೇಳಬಹುದು. ಈ ಅನುರಾಗ, ತೃಷ್ಣ ಮುಂತಾದವುಗಳಲ್ಲೂ ಕೂಡ ಭಗವಂತ ಲಕ್ಷ್ಮೀ ಮತ್ತು ಬ್ರಹ್ಮಾದಿಗಳ ತತ್ತನ್ನಾಮಕವಾದ ರೂಪಗಳು ಅಲ್ಲಿವೆ. ಇದು ರಜೋಗುಣದ ಕಾರ್ಯವಾಯಿತು. ಇನ್ನು ತಮೋಗುಣದ ಕಾರ್ಯ ಕಾಮ, ಕ್ರೋಧ, ಲೋಭ, ಹಿಂಸಾ, ಕ್ರೌರ್ಯ, ಶೋಕ, ಮೋಹ, ನಿದ್ರಾಸಕ್ತಿ ಮುಂತಾದ ಇಂದ್ರಿಯಗಳಿಗೆ ಶ್ರಮ ಉಂಟು ಮಾಡಿ ನಿದ್ರೆಯನ್ನು ಬರೆಸುತ್ತೆ. ಇದು ತಮೋಗುಣದ ಕಾರ್ಯ. ಅಜ್ಞಾನ, ಮಿಥ್ಯಾಜ್ಞಾನ ಇವುಗಳನ್ನು ಉಂಟು ಮಾಡುತ್ತೆ. ಇದು ತಮೋಗುಣದ ಸ್ವಭಾವ. ಈ ರಾಜಸ ತಾಮಸ ಗುಣಗಳಲ್ಲೂ ಕೂಡ ಭಗವಂತ ತತ್ತನ್ನಾಮಕ ರೂಪಗಳನ್ನು ನಿಯಾಮಕನಾಗಿವೆ ಅಂತ ತಿಳಿಯಬೇಕೇ ಹೊರತು ಇದು ಉಪಾಸನೆ ಮಾಡಲಿಕ್ಕೆ ಇದು ಯೋಗ್ಯ ಅಧಿಷ್ಠಾನವಲ್ಲ. ಇನ್ನೂ ಒಂದು ವಿಚಾರ, ತ್ರಿಗುಣಗಳು ಪ್ರತ್ಯೇಕವಾಗಿ ತಮ್ಮ ಕಾರ್ಯವನ್ನು ಮಾಡೋದಕ್ಕಾಗೋದಿಲ್ಲ, ಮಾಡಲ್ಲ. ಮೂರೂ ಗುಣಗಳು ಮಿಶ್ರವಾಗಿರುತ್ತೆ. ಸಾತ್ವಿಕ, ರಾಜಸ, ತಾಮಸ ಮಿಶ್ರವಾಗಿ ಕಾರ್ಯ ಮಾಡುತ್ತೆ. ಒಂದು ಜಾಸ್ತಿ ಇರುತ್ತೆ, ಒಂದು ಕಮ್ಮಿ ಇರುತ್ತೆ, ಎರಡು ಕಮ್ಮಿ ಇರುತ್ತೆ, ಎರಡು ಜಾಸ್ತಿ ಆಗುತ್ತೆ, ಒಂದು ಕಮ್ಮಿ ಆಗತ್ತೆ. ಮೂರು ಗುಣಗಳಲ್ಲಿ ಒಂದು ಮಾತ್ರ ಉದ್ರಿಕ್ತವಾಗಿ ಹೆಚ್ಚಾಗಿ ಕಾರ್ಯ ಮಾಡುತ್ತೆ. ಸತ್ವಗುಣ ಉದ್ರೇಕವಾದಾಗ 7ನೇ ಸ್ಕಂದದಲ್ಲಿ ಇದನ್ನು ಚೆನ್ನಾಗಿ ಹೇಳಿದ್ದಾರೆ. ಜ್ಞಾನಾನಂದಾದಿಗಳು ರಜೋಗುಣ ಉದ್ರಿಕ್ತವಾದಾಗ ಕಾಮಕ್ರೋಧಾದಿಗಳು, ತಮೋಗುಣದ ಉದ್ರೇಕವಾದಾಗ ದುಃಖ, ಆಲಸ್ಯ, ನಿದ್ರಾದಿಗಳು ಉಂಟಾಗತ್ತೆ. ಸತ್ವೋದ್ರೇಕದ ಪರಿಣಾಮವಾದ ಜ್ಞಾನಾನಂದಾದಿಗಳು ಕೂಡ ಲೌಕಿಕ ವಿಷಯದಲ್ಲಿ ಬರೋದರಿಂದ ಅವು ಕೂಡ ಭಗವಂತನನ್ನು ಮರೆಮಾಡಿ ನಮಗೆ ಬಂಧಕವೇ ಆಗತ್ತೆ. ಇಲ್ಲಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಪ್ರತಿ ಅನೇಕ ಪದ್ಯಗಳಲ್ಲಿ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಇಟ್ಟೇ ಮುಂದಕ್ಕೆ ಹೋಗುತ್ತಾರೆ. ಈ ಪದ್ಯದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಅಮೃತ ಶಾಶ್ವತ ಸ್ಥಾಣು ವರಾರೋಹೋ ಮಹಾತಪಾ ಅಂತ ಒಂದು, ಅನೀಶ ಶಾಶ್ವತ ಸ್ಥಾಣು ಅಂತ ಇನ್ನೊಂದು ಕಡೆ ಇದೆ. 2-3 ಕಡೆ ಶಾಶ್ವತ ಶಬ್ದ ಬಂದಿದೆ. ಅದನ್ನು ದಾಸರು ಇದಕ್ಕೆ ಸಂಬಂಧವನ್ನು ಕೊಡಿಸ್ತಾರೆ. ಇಂಥ ಶಾಶ್ವತನ ತತ್ತ ಸ್ಥಾನದಲ್ಲೇ ನೋಡುತ್ತಲೇ ಮೋದಿಪರು. ಈ ತತ್ವಾಭಿಮಾನಿ ದೇವತೆಗಳು ಶಾಶ್ವತ ಎಂಬುದಾಗಿ ಶಬ್ದ ಹೆಸರಿರತಕ್ಕಂಥ ಭಗವಂತನನ್ನು ಅಲ್ಲಲ್ಲೇ ನೋಡಿ ಆನಂದವನ್ನು ಪಡ್ತಾರೆ. ಶಾಶ್ವತ ಅಂದರೆ ಶಾಶ್ವತ ಏಕಪ್ರಕಾರ, ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಶಾಶ್ವತಂ ಶಿವಮಚ್ಯುತಂ ಅಲ್ಪಶಕ್ತಿ ಅಸಾರ್ವಜ್ಞಂ ಪಾರತಂತ್ರಂ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ ಸ್ವಾಭಾವಿಕಂ ತಯೋರೇತತ್ ನಾನ್ಯಥಾತು ಕದಾಚನ. ಇದೆಲ್ಲದರಿಂದ ರಹಿತನಾಗಿದ್ದಾನೆ. ಅಲ್ಪಶಕ್ತಿಯಿಂದ, ಅಜ್ಞಾನದಿಂದ, ಇನ್ನೊಬ್ಬರ ಕೆಳಗೆ ಇರೋದು, ಅಪೂರ್ಣತ, ಇನ್ನೊಬ್ಬರಿಗೆ ಉಪಜೀವನಾಗಿರೋದು, ಇವೆಲ್ಲವೂ ಪರಮಾತ್ಮನಲ್ಲಿಲ್ಲ. ಆದ್ದರಿಂದ ಅಂಥ ಭಗವಂತ, ಅದಕ್ಕೆ ಅವನನ್ನು ವದಂತಿ ಶಾಶ್ವತವು ಏತೌ ಅತಏವ ಮಹಾಜನಾ ಅಂತ ವಿಷ್ಣು ಪುರಾಣದ ಪ್ರಮಾಣವನ್ನು ಅಲ್ಲಿ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಕೊಡ್ತಾರೆ. ಕಾಲತ್ರಯಗಳಲ್ಲೂ ಶಾಶ್ವತೇಕ ಪ್ರಕಾರವಾಗೇ ಇರ್ತಾನಾದ್ದರಿಂದ, ಕಾಲದ ಪರಿಮಾಣರಹಿತನಾಗಿರ್ತಾನಾದ್ದರಿಂದ ದೇವರಿಗೆ ಶಾಶ್ವತ ಅಂತ ಹೆಸರು. ಶಾಶ್ವತ ಅಂದರೆ ಭಕ್ತರಿಗೆ, ಭಕ್ತ ಪ್ರಾಣದ, ಭಕ್ತರಿಗೆ ಅತ್ಯಂತ ಪ್ರಿಯತಮನಾದವನು. ಶಾಶ್ವತ ಅಂದರೆ ಇನ್ನೊಂದು ಅರ್ಥ ಹೇಳುತ್ತೆ ವಿಷ್ಣುದಾಸನಾಮ, ಶತ್ರುಮುಕ್ತಾನಿ ಆಯುಧಾನಿ ಪರಿಹೃತ್ಯ ಭಕ್ತಾನಾಂ ಪ್ರಾಣಾನ್ ದದಾತಿ ಇತಿ ಶಾಶ್ವತ. ಶತ್ರುಗಳು ನಮ್ಮ ಮೇಲೆ ಏನಾರು ಬಾಣವನ್ನು ಬಿಟ್ಟಾಗ ಆ ಆಯುಧಗಳನ್ನು ಪರಿಹಾರ ಮಾಡಿ ಭಕ್ತರ ಪ್ರಾಣವನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಶಾಶ್ವತ ಅಂತ ಹೆಸರು. ಶಾಶ್ವತ ಅಂದರೆ ಮತ್ತೊಂದು ಹೆಸರು ನಿತ್ಯ ಅಂತ. ಇನ್ನೊಂದು ವ್ಯಾಖ್ಯಾನವನ್ನು ಸತ್ಯಸಂದ್ರ ಬರೀತಾರೆ. ಶಶ ಅನ್ನುವ ಶಬ್ದಕ್ಕೆ ಅತ್ಯಂತ ಸುಖ ಅಂತರ್ಥ. ಶಶಮಾನ ಅಂತ ಋಗ್ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಸುಖವಾಚಿ ಅಂತ ಆಚಾರ್ಯ ಹೇಳಿದ್ದಾರೆ. ಅಂದರೆ ಸುಖ ಹೆಚ್ಚಾಗಿರ್ತಕ್ಕಂಥವರನ್ನು ಮುಕ್ತರು ಅಂತ ಕರೀತೇವೆ. ಆ ಮುಕ್ತರಿಗೆ ಇವನು ಒಡೆಯನಾದ್ದರಿಂದ ಪರಮಾತ್ಮನಿಗೆ ಶಾಶ್ವತ ಅಂತ ಹೆಸರು. ಜೀವನ್ಮುಕ್ತರು ಇವರಿಗೆಲ್ಲರಿಗೂ ಕೂಡ ಯಾವ ಕಾಲದಲ್ಲೂ ಒಂದೇ ರೀತಿ ಇರತಕ್ಕಂಥವನು. ಆದ್ದರಿಂದ ಪರಮಾತ್ಮನಿಗೆ ತ್ರಿಗುಣಗಳು ಬಂಧಕವಾಗೋದಿಲ್ಲ. ಆದ್ದರಿಂದ ತ್ರಿಗುಣಗಳ ಬಂಧಕರಹಿತನಾಗಿದ್ದವನು ಪರಮಾತ್ಮ ಶಾಶ್ವತ ಅಂತ ತಿಳಿದು
ನಾವು ಉಪಾಸನೆಯನ್ನು ಮಾಡಿದರೆ ನಮಗೂ ತ್ರಿಗುಣಗಳ ಬಂಧನದಿಂದ ದೂರ ಮಾಡ್ತಾನೆ. ಪ್ರಕೃತಿ ಕಾರ್ಯ ನಮ್ಮ ಮೇಲೆ ಆಗದಂತೆ ಅನುಗ್ರಹ ಮಾಡ್ತಾನೆ. ಪರಮಾತ್ಮನಿಗೆ ಶಾಶ್ವತ ಅಂತಾರೆ. ಜನನ ಮರಣ ವ್ಯಾಧಿ ಮುಂತಾದಗಳಿಂದ ಪೀಡಿತನಾಗೋದಿಲ್ಲ. ನಾವು ದೇವರನ್ನು ಶಾಶ್ವತ ಜನನ ಮರಣಾದಿಗಳಿಂದ ರಹಿತ ಅಂತ ಚಿಂತನೆ ಮಾಡಿದರೆ ನಮಗೂ ಜನನ ಮರಣಾದಿಗಳಾಗದಂತೆ ಮಾಡ್ತಾನೆ. ಜೀವರಿಗೆ ಎಲ್ಲ ವಿಧವಾದ ಪೀಡೆ ಇರುತ್ತೆ. ದೇವರನ್ನು ಶಾಶ್ವತ ಅಂತ ಚಿಂತನೆ ಮಾಡಿದರೆ ನಮಗೆ ಭಗವಂತ ಎಲ್ಲ ಪೀಡೆಗಳಿಂದ ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನ ಉಪಾಸನೆಯನ್ನು ಮಾಡಿ ನಾವು ತ್ರಿಗುಣಾತೀತರಾಗಬೇಕು. ಅಂದರೆ ತ್ರಿಗುಣಗಳಿಂದ ಆಯಾ ಕೆಲಸಗಳು ನಡೆದರೆ ದ್ವೇಷ ಮಾಡದೇ ಇರೋದು, ಅದಕ್ಕಾಗಿ ಆಸೆ ಪಡೋದು, ಹೀಗೆಲ್ಲ ನಮಗೆ ತ್ರಿಗುಣಗಳು ಬಹಳ ಕಷ್ಟ ಕೊಡುತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಈ ತ್ರಿಗುಣಗಳಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಇನ್ನು ಇದೆಲ್ಲ ಸ್ಥೂಲದ ವಿಚಾರವಾಯಿತು. 3 ತ್ರಿಗುಣಗಳು ಸ್ಥೂಲವಾಗಿ ಮಾಡುವ ಕೆಲಸದ ಬಗ್ಗೆ ಹೇಳಿದರು. ಸೂಕ್ಷ್ಮ ಸತ್ವ ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು. ಸೂಕ್ಷ್ಮ ಸತ್ವ ಭಗವದ್ ವಿಷಯಗಳಲ್ಲಿ ಜ್ಞಾನಾದಿಗಳನ್ನು, ಪರಮಾತ್ಮನ ವಿಚಾರದಲ್ಲಿ ಜ್ಞಾನಾದಿಗಳನ್ನು ಕೊಡುತ್ತೆ. ಸೂಕ್ಷ್ಮ ರಜಸ್ಸು ಪರಮಾತ್ಮನ ಪೂಜೆಯನ್ನು ಮಾಡಿಸುತ್ತೆ, ಅಂತಃಕರಣ ಶುದ್ಧಿಯನ್ನು ಮಾಡಿಸುತ್ತೆ. ಸೂಕ್ಷ್ಮ ತಮಸ್ಸು ಭಗವತ್ ಪ್ರೀತಿ ಸಾಧನವಾದ ಉಪವಾಸ, ವ್ರತ, ಶರೀರ ವ್ಯಾಧಿ, ಮರಣ ದುಃಖ ನೀಡಿ ತಪಸ್ಸನ್ನು ಮಾಡಿಸಿ ಪಾಪ ಪರಿಹಾರವನ್ನು ಮಾಡಬಲ್ಲದು. ಹೀಗಾಗಿ ಸೂಕ್ಷ್ಮ ಸತ್ವ ರಜಸ್ ತಮಸ್ಸುಗಳ ಕಾರ್ಯ ನಮಗೆ ಇಷ್ಟವಾಗತ್ತೆ. ಆದರೂ ಸೂಕ್ಷ್ಮ ತಮಸ್ಸು ನೀಡುವ ದೇಹದ ಕ್ಲೇಶ ಏನಿದೆಯಲ್ಲ ಅದು ಇಷ್ಟ ಆಗೋದಿಲ್ಲ. ಆದ್ದರಿಂದ ಸೂಕ್ಷ್ಮ ತ್ರಿಗುಣಗಳಿಂದಲೂ ಕೂಡ ನಾವು ಅತೀತರಾಗುವುದು ಒಳ್ಳೆಯದು. ಇದಕ್ಕೆ ತ್ರಿಗುಣಾಭಿಮಾನಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಒಡೆಯನಾದ ಪರಮಾತ್ಮನ ಅನುಗ್ರಹವನ್ನು ಕೂಡ ನಾವು ಸಂಪಾದನೆ ಮಾಡಬೇಕು. ಆ ದೇವತೆಗಳೆಲ್ಲ ಹೀಗೆ ತಾವು ಆ ದೇಹದಲ್ಲಿದ್ದು ನಮ್ಮ ದೇಹದಲ್ಲಿ ಪರಮಾತ್ಮನನ್ನು ಹೀಗೆ ಆರಾಧನೆ ಮಾಡ್ತಾ ಇರ್ತಾರೆ. ನೋಡಿ ಆನಂದ ಪಡ್ತಾರೆ. ಶಾಶ್ವತನ ತತ್ವಸ್ಥಾನದಲ್ಲೇ ನೋಡುತ್ತಲೇ ಮೋದಿಪರು ಆನಂದವನ್ನು ಪಡ್ತಕ್ಕಂಥವರಾಗುತ್ತಾರಾದ್ದರಿಂದ ಜಗನ್ನಾಥದಾಸರು ಈ ನಾಡಿಗಳಲ್ಲಿರ್ತಕ್ಕಂತಹ ದೇವತೆಗಳು ತ್ರಿಗುಣಗಳ ಕಾರ್ಯದ ವಿಚಾರವನ್ನು ನಮಗೆ ಹೇಳಿ, ಈ ತ್ರಿಗುಣಗಳು ನಮ್ಮ ಮೇಲೆ ಯಾವುದೇ ವಿಧವಾಗಿರ್ತಕ್ಕಂತಹ ಪರಿಣಾಮ ಉಂಟಾಗದಂತೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಅದರ ಪಾಪದ ಕೆಲಸಗಳಿಂದ ನಿರ್ಮುಕ್ತರಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರವಾಗುವಂತೆ ತತ್ವಾಭಿಮಾನಿಗಳಿರ ಉತ್ತರ ಪಾಲಿಪುದು ಎತ್ತಿ ಕರವ ಮುಗಿವೆ ಈ ಕ್ಷಣದಲ್ಲಿ ಅಂತ ಪ್ರಾರ್ಥನೆ ಮಾಡಿದರೆ ಅನುಗ್ರಹವನ್ನು ಮಾಡತಕ್ಕಂಥವರಾಗುತ್ತಾರೆ. ಆದ್ದರಿಂದ ಚತುರವಿಂಶತಿ ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳನ್ನು ದಿನ ಪ್ರತಿ ನಾಡಿಗಳೊಳಗಿರುತ್ತಿದ್ದು ಚತುರದಶ ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ ಶಾಶ್ವತನ ತತ್ವಸ್ಥಾನದಲ್ಲೇ ನೋಡುತ್ತಲೇ ಮೋದಿಪರು. ಇದಿಷ್ಟು ತತ್ವಾಭಿಮಾನಿಗಳು ಮಾಡೋ ಕೆಲಸ. ಭಗವಂತ ಬಹುರೂಪನಾಗಿ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಎಷ್ಟು ರೂಪ ತಗೊಂಡು ನಮ್ಮ ದೇಹದಲ್ಲಿ ದೇವತೆಗಳ ಜೊತೆಗಿರ್ತಾನೆ ಅನ್ನೋದನ್ನು ನಾಡಿಗಳಲ್ಲಿ 34,56,000 ರೂಪಗಳನ್ನು ಭಗವಂತ ಲಕ್ಷ್ಮೀದೇವಿ ಇವರೆಲ್ಲರೂ ಸೇರಿ ತಗೊಂಡಿರ್ತಾರೆ ಅನ್ನೋದನ್ನು ನಮಗದನ್ನು ಹೇಳ್ತಾ ಇದ್ದಾರೆ. ಸತ್ಯ ಸಂಕಲ್ಪನು ಸದಾ 72,000,000 34,56,000 ಚಿತ್ರಕೃತಿಯೊಡಗೂಡಿ ಪರಮ ಸುನಿತ್ಯ ಮಂಗಳ ಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂದೈಪ. ಪದಚ್ಛೇದ. ಸತ್ಯ ಸಂಕಲ್ಪನು ಸದಾ 72,000,000 34,56,000 ಚಿತ್ರಕೃತಿಯ ಒಡಗೂಡಿ ಪರಮ ಸುನಿತ್ಯ ಮಂಗಳ ಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ. ದೇವರಿಗೆ ಸತ್ಯ ಸಂಕಲ್ಪ ಅಂತ ಹೆಸರು. ನಿತ್ಯ ಸಾಧು ಗುಣವ್ಯಾಪ್ತತ್ವಾತ್ ಯಂತೃತ್ವಾದ್ವಾ ಸತ್ಯ ಅಂತಾರೆ. ಒಳ್ಳೆಯ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ, ತಂದು ಕೊಡ್ತಾನೆ ಪ್ರಾರ್ಥನೆ ಮಾಡಿದವರಿಗೆ. ಅದನ್ನು
ನಿರ್ದುಃಖಾನಂದ ಪೂರ್ಣತ್ವಾತ್ ಯಮಾಹು ಸತ್ಯಮಚ್ಯುತಂ ಅಂತ. ದುಃಖರಹಿತವಾದ ಆನಂದದಿಂದ ಪೂರ್ಣನಾಗಿದ್ದಾನಾದ್ದರಿಂದ ದೇವರಿಗೆ ಸತ್ಯ ಅಂತ ಹೆಸರು. ಒಳ್ಳೆಯ ಸದ್ಭಾವವನ್ನು ನಮಗೆ ತಂದುಕೊಡ್ತಾನಾದ್ದರಿಂದ ದೇವರಿಗೆ ಸಜ್ಜನರನ್ನು ಸಾಧುಗುಣದಿಂದ ಕೂಡಿದವರನ್ನಾಗಿ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ಸತ್ಯ ಅಂತ ಹೆಸರು. ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಛಾಂದೋಗ್ಯ ಹೇಳುತ್ತೆ. ಸತ್ಯ ಸಂಕಲ್ಪನಾದ ಪರಮಾತ್ಮ 72,000 ನಾಡಿಗಳೊಳಗೆ ಚೇತನ ಪ್ರಕೃತಿಯಾಗಿರ್ತಕ್ಕಂತಹ ರಮಾದೇವಿಯಿಂದ ಸದಾ 34,56,000 ರೂಪಗಳಿಂದ ಇದ್ದು ಪರಮ ಸುನಿತ್ಯ ಮಂಗಳಮೂರ್ತಿಯೂ ಆಗಿರತಕ್ಕಂತಹ ಭಗವಂತ ಭಕ್ತರ ನೆಂಟನಾಗಿ ಸರ್ವತ್ರದಲ್ಲಿ ರಕ್ಷಣೆ ಮಾಡ್ತಾನಂತೆ. ಎಷ್ಟು ದೇವರಿಗೆ ನಮ್ಮ ಮೇಲೆ ಕರುಣೆ! ಒಂದೇ ರೂಪದಿಂದ ನಮ್ಮನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಬಹುರೂಪಿಯಾಗಿ ನಮ್ಮ ಜೊತೆಯಲ್ಲಿದ್ದು ನಮಗನುಗ್ರಹವನ್ನು ಮಾಡ್ತಾನೆ. ಒಂದು ರೂಪದಿಂದ ಇದ್ದರೆ ನಿಮಗೆ ಎಲ್ಲ ಕಡೆ ನೋಡ್ರಿ ಅಂತುವುದಕ್ಕೋಸ್ಕರವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ದೇವರಿಗೆ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಹೆಸರು. ಅವನು ಬಯಸಿದಂತೆ ಎಲ್ಲ ನಡೆಯುತ್ತೆ. ಅವನ ಸಂಕಲ್ಪ ಯಾವತ್ತೂ ಈಡೇರದೆ ಇರುವುದೇ ಇಲ್ಲ. ಭಕ್ತಾಪರಾಧೀನನಾದ್ದರಿಂದ ಭಕ್ತರ ಇಚ್ಛಾನುಸಾರವಾಗಿ ನಡೆದು ತನ್ನ ಸಂಕಲ್ಪವನ್ನು ಕೈಬಿಡ್ತಾನೆ ಅಂದರೆ ಅದು ನಿಜ ಅಲ್ಲ. ಭಕ್ತ ಪರಾಧೀನನಾದ್ದರಿಂದ ಭಕ್ತರ ಇಚ್ಛೆಗನುಸಾರವಾಗಿ ಸಂಕಲ್ಪವನ್ನು ಬಿಡ್ತಾನೆಂದ್ರಲ್ಲ. ಭಕ್ತರ ಕೈಯಿಂದ ಹಾಗೆ ಸಂಕಲ್ಪವನ್ನು ಮಾಡಿಸಿ ಅವನ ಸಂಕಲ್ಪ ಹಾಗೇ ನಡೆಸ್ತಾನಾದ್ದರಿಂದ ಅದು ಅವನದೇ ಸಂಕಲ್ಪ, ಭಕ್ತರ ಸಂಕಲ್ಪ ಅಲ್ಲ. ಸರ್ವಶಕ್ತನಾದ್ದರಿಂದ ಯಾರ ಒತ್ತಡಕ್ಕೂ ಬಗ್ಗದೆ ಜಗ್ಗದೆ ತನ್ನಿಚ್ಛಾನುಸಾರವಾಗಿ ನಡೆಯುತ್ತಾನೆ. ಅದಕ್ಕೆ ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತು ಅವಪ್ಲುತೋ ರಥಸ್ಥಃ. ಭೀಷ್ಮಾಚಾರ್ಯರು ಸತ್ಯ ಸಂಕಲ್ಪ ಪರಮಾತ್ಮ ಬಿಟ್ಟುಬಿಟ್ಟ ಅಂತ ಏನಲ್ಲ, ಆ ಸಂಕಲ್ಪವನ್ನು ಅವರಲ್ಲಿದ್ದು ಮಾಡಿಸಿದವನು ಅವನೇ. ಆದ್ದರಿಂದ ಭಕ್ತರನ್ನು ರಕ್ಷಣೆ ಮಾಡ್ತೀನಿ ಎಂಬತಕ್ಕಂಥದ್ದಾಗಿ ಅವನ ಸಂಕಲ್ಪ ಅನಾದಿಯಿಂದ ಇದೆ, ಅದು ಅನಂತ ಕಾಲದವರೆಗೂ ಇರುತ್ತೆ. ಆದ್ದರಿಂದ ಪರಮಾತ್ಮ ಸರ್ವಾರ್ಥ ರಕ್ಷಕನಾಗಿ ಪರಮ ಸುನಿತ್ಯ ಮಂಗಳಮೂರ್ತಿ ಆಗುತ್ತಾನೆ. ಎಲ್ಲ ಕಡೆಗಳಲ್ಲಿ ಇರತಕ್ಕಂತಹ ಪದಾರ್ಥಗಳಿಂದ ವ್ಯತಿರೇಕ ಅನ್ವಯ ಪೂಜೆಗಳನ್ನು ಮಾಡಿಸಿಕೊಂಡದ್ದನ್ನು ತಾನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಸದಾ 72,000 34,56,000 ಭಕ್ತರ ಶರೀರದಲ್ಲಿ 3.5 ಕೋಟಿ ರೋಮಕೂಪಗಳಲ್ಲಿ ಕೊನೆಯಾಗತಕ್ಕಂಥ 3.5 ಕೋಟಿ ನಾಡಿಗಳಿದೆ. ಅವುಗಳಲ್ಲಿ ಪರಮಾತ್ಮ ಇದ್ದು ಶರೀರವನ್ನು ಬೀಳದಂತೆ ಏಳದಂತೆ ಏನೂ ಆಗದಂತೆ ರಕ್ಷಣೆ ಮಾಡ್ತಾ ಇರ್ತಾನೆ. ಆ 3.5 ಕೋಟಿ ನಾಡಿಗಳಲ್ಲಿ ಮುಖ್ಯವಾದದ್ದು 72,000. ಅದರೊಳಗೆ ರಮಾದೇವಿಯಿಂದ ಸತ್ಯಸಂಕಲ್ಪನಾದ ಪರಮಾತ್ಮ 34,56,000 ರೂಪ ತಳೆದು ನೆಲೆಸಿದ್ದಾನೆ. ಅವನೇ ಬೃಹತಿ ನಾಮಕ. ಆ ಬೃಹತಿ ಸಹಸ್ರ ಮಂತ್ರದಿಂದ ಪಠನ ಮಾಡಿದರೆ ಅವನಿಗೆ ಸುಗ್ರಾಸವಾದ ಭೋಜನವನ್ನು ಕೊಂಡಂತೆ ಊಟ ಮಾಡಿದಂತೆ ಸಂತೋಷ ಪಡ್ತಾನೆ. ಆ ಮಂತ್ರವನ್ನು ಪಠಿಸುವವರಲ್ಲಿ ಅಥವಾ ಆ ಮಂತ್ರ ವ್ಯಾಖ್ಯಾನ ಮಾಡತಕ್ಕಂಥವರಲ್ಲಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಯಾರು ಪಠನೆ ಮಾಡ್ತಾರೆ ಅವರಲ್ಲಿಯೂ ಕೂಡ 72,000 ನಾಡಿಗಳಲ್ಲಿ ಇರ್ತಾನೆ ಪರಮಾತ್ಮ. ಅಲ್ಲಿ 24 ತತ್ವಗಳಿಂದ ಅನ್ನರಸ ರೂಪದಿಂದ ಪರಮಾತ್ಮ ಅಲ್ಲಿ ಹರಿತ ತತ್ವಾಭಿಮಾನಿ ದೇವತೆಗಳು ಕೂಡ ಹರಿಸೇವೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಪರಮಾತ್ಮ ತಾನೂ ತನ್ನ 72,000 ರೂಪಗಳಲ್ಲಿ ಪ್ರತಿಯೊಂದನ್ನು 24 ರೂಪಗಳನ್ನಾಗಿ ಮಾಡಿಕೊಂಡು ಪರಮಾತ್ಮ ಇರ್ತಾನೆ. ರಮಾದೇವಿಯು ಕೂಡ ಹಾಗೆ 24 ರೂಪ ಉಳ್ಳವಳಾಗಿ ಪರಮಾತ್ಮನ ಜೊತೆಗಿರ್ತಾಳೆ. ಹೀಗಾಗಿ 17,28,000 ರೂಪ ಹರಿ, ಅಷ್ಟೇ ರೂಪಗಳಿಂದ ರಮಾದೇವಿ ಎರಡೂ ಸೇರಿದರೆ 34,56,000 ರೂಪಗಳಾಗತ್ತೆ. ಹೀಗೆ ಪರಮಾತ್ಮ ಬೃಹತಿ ಸಹಸ್ರ ಪಠನ ಮಾಡತಕ್ಕಂತಹ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡತಕ್ಕಂತಹ ಭಕ್ತರ ಶರೀರದಲ್ಲಿ ನೆಲೆಸಿ ಶರೀರಕ್ಕೆ ಆಪತ್ತು ಬರದಂತೆ ಮಾಡ್ತಾನೆ. ಆಯುರ್ವೇದ ಚರಕ ಸಂಹಿತೆಯಲ್ಲಿ ಒಂದು ಮಾತು ಬರುತ್ತೆ. ಈಗ ಬಂದಿದೆಯಲ್ಲ ಮಹತ್ತರವಾದ ಕೊರೋನಾ ಜ್ವರ. ವಿಷ್ಣುಂ ಸಹಸ್ರಮೂರ್ಧಾನಂ ಚರಾಚರಪತಿಂ ವಿಭುಂ ಸ್ತುವನ್ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂತ 1000 ನಾಮಗಳಿಂದ ಪ್ರಸಿದ್ಧನಾದ ಭಗವಂತನನ್ನು, ಚೇತನ ಜಡಾತ್ಮಕವಾದ ಈ ಪ್ರಪಂಚಕ್ಕೆ ಒಡೆಯನಾದ ಪರಮಾತ್ಮನನ್ನು ಈ 1000 ನಾಮಗಳಿಂದ ಯಾರು ಪಠನ ಮಾಡ್ತಾರೆ
ಅವರು ಎಲ್ಲ ವಿಧವಾದ ಜ್ವರಗಳಿಂದ ಪರಿಹಾರವನ್ನು ಹೊಂದುತ್ತಾರೆ. ಆದ್ದರಿಂದ ಚಿತ್ಪ್ರಕೃತಿಯೊಡಗೂಡಿ ಭಕ್ತರ ತೆತ್ತಿಗನಾಗಿ ತಾನಾಗಿ ಸರ್ವತ್ರದಲ್ಲಿ ಸಂತೈಪ ಪರಮನು. ಪರಮಾತ್ಮನಿಗೆ ಪರಮ ಸುನಿತ್ಯ ಮಂಗಳಮೂರ್ತಿ ಅಂತೆಲ್ಲ ಹೇಳಿದ್ದಾರೆ. ಪರಮ ಅಂದರೆ ಪರಮಾತ್ಮ ಜರಾದಿ ದೋಷರಹಿತನಾಗಿದ್ದಾನೆ. ಜರ ಅಂದರೆ ಮುಪ್ಪು ಮೊದಲಾದ ದೋಷದಿಂದ ರಹಿತನಾದ ಪರಮಾತ್ಮ. ಚಿತ್ಪ್ರಕೃತಿ ಅಂದರೆ ಚೇತನ ಪ್ರಕೃತಿ, ಜಡ ಪ್ರಕೃತಿಯಲ್ಲಿ ನಿಯಾಮಕರಾಗಿರ್ತಕ್ಕಂಥ ರಮಾದೇವಿಯ ರೂಪ. ರಮಾದೇವಿಯ ಸಂತೋಷಕ್ಕೋಸ್ಕರವಾಗಿಯೇ ಪರಮಾತ್ಮ ಇಷ್ಟು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ರಮಾದೇವಿ ತನಗೆ ಮಕ್ಕಳಾಗಿರ್ತಕ್ಕಂಥ ಎಲ್ಲ ಜೀವರನ್ನು ಪರಮಾತ್ಮ ಸೃಷ್ಟಿ ಮಾಡಿ ಅವರಿಂದ ಮೋಕ್ಷ ಸಾಧನವನ್ನು ಮಾಡಿಸಿ ಮುಕ್ತರನ್ನಾಗಿ ಮಾಡಿ ತನ್ನ ಮಡಿಲಲ್ಲಿ ತಂದು ಅವರನ್ನೆಲ್ಲ ತಂದು ಸೇರಿಸೋದ್ರಿಂದ ಲಕ್ಷ್ಮೀದೇವಿ ಬಹಳ ಆನಂದವನ್ನು ಪಡ್ತಾಳಂತೆ. ಆ ಲಕ್ಷ್ಮೀದೇವಿ ಆನಂದಕ್ಕೋಸ್ಕರವಾಗಿಯೇ ಜೀವರನ್ನು ಸೃಷ್ಟಿ ಮಾಡಿ ಅವರ ಸಾಧನೆಯನ್ನು ದೇವರು ಮಾಡಿಸ್ತಾನೆ. ಅವನಿಗೆ ಒಂದು ಹೆಸರು ಹೇಳ್ತಾರೆ ದಾಸರಾಯರು, ಭಕ್ತರ ತೆತ್ತಿಗನು. ತೆತ್ತಿಗ ಅಂದರೆ ಸಂಬಂಧಿ, ನೆಂಟ. ಭಕ್ತರಿಗೆ ತಾಯಿ, ತಂದೆ, ಬಂಧು ಬಳಗ ಎಲ್ಲವೂ ಆಗಿ ನೆಂಟನಾಗಿ ಅವರನ್ನು ಕಾಪಾಡ್ತಾನೆ. ಆಳು ಸೇವಕ ಅಂತಲೂ ಕೂಡ ಅದರ ಅರ್ಥ ಇದೆ. ಪರಮಾತ್ಮ ಹಾಗೆ ಮಾಡ್ತಾನಂತೆ. ಭಕ್ತರಿಗೆ ಅಧೀನವಾಗಿ ವರ್ತನೆ ಮಾಡ್ತಾನೆ. 34,56,000 ರೂಪ ತಳೆದು ಒಬ್ಬ ಭಕ್ತರನ್ನು ಕಾಪಾಡ್ತಾನೆ ಅಂದರೆ ಅವರಿಗೆ ಭಕ್ತರು ಅಂದರೆ ಎಷ್ಟು ವಾತ್ಸಲ್ಯ ಅಲ್ವಾ. ನಮ್ಮ ಮನೆಗೆ ಬಂದು ಆ ಕೆಲಸ, ಈ ಕೆಲಸ, ಹೊರಗಿನ ಕೆಲಸ, ಸಾಮಾನು ತರೋ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಒಬ್ಬರು ಅಂದರೆ ಎಷ್ಟು ಕಡೆ ಮಾಡಿದ್ವಿ ಅಂತೀವಿ. ಅದೇ ಭಗವಂತ ಎಷ್ಟು ಕೆಲಸ ನಮ್ಮಲ್ಲಿದ್ದು ಮಾಡ್ತಾ ಇರ್ತಾನೆ. ಅಷ್ಟು ವಾತ್ಸಲ್ಯ ದೇವರಿಗೆ. ಅಷ್ಟು ಮಾತ್ರ ಅಲ್ಲದೆ 17,28,000 ರೂಪಗಳಿಂದ ಕೂಡ ಪ್ರತಿಯೊಬ್ಬ ರಮಾಬ್ರಹ್ಮಾದಿ ಸಕಲ ತತ್ವಾಭಿಮಾನಿಗಳಿಂದಲೂ ಭಕ್ತರ ಸಂರಕ್ಷಣೆಯ ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾನೆ ಅಂದ ಮೇಲೆ ಅವನಂಥ ಪರಮ ಸುನಿತ್ಯ ಮಂಗಳಮೂರ್ತಿ ಭಕ್ತರ ಪಾಲಿಗೆ ಇನ್ನೊಬ್ಬ ಇಲ್ಲ, ಅವನೊಬ್ಬನೇ. ಆದ್ದರಿಂದ ನಾಡೀಸ್ಥನಾದ ಪರಮಾತ್ಮನನ್ನು ಸದಾ ಚಿಂತಿಸಬೇಕು ಅಂತ ವಿಷ್ಣು ರಹಸ್ಯ ಹೇಳುತ್ತೆ. ನಾಡೀಗತೋ ಹರಿರ್ಧ್ಯೇಯ ಹರಿರ್ಗೇಯ ಜನೈರಿ ಹವಿಷಾಂಪತೆ. ಆದ್ದರಿಂದ ನಾಡಿಯಲ್ಲಿರುವ ಈ ದೇವರನ್ನು ಚಿಂತನೆ ಮಾಡಿದರೆ ಭಗವಂತ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ. ಆದ್ದರಿಂದಲೇ ನಾಡಿ ಪ್ರಕರಣದಲ್ಲಿ ಜಗನ್ನಾಥದಾಸರು ಹೀಗೆ ಭಗವಂತ 34,56,000 ರೂಪಗಳಿಂದ ಇದ್ದು ಅನುಗ್ರಹವನ್ನು ಇವರೆಲ್ಲರೂ ಮಾಡ್ತಾರೆ ಅಂತ. ಸತ್ಯ ಸಂಕಲ್ಪನು ಸದಾ 72,000 34,56,000 ಚಿತ್ರಕೃತಿಯೊಡಗೂಡಿ ಪರಮ ಸುನಿತ್ಯ ಮಂಗಳಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ. ಹೀಗೆ ಭಕ್ತರಿಗೆ ನೆಂಟನಾಗಿ, ಸಂಬಂಧಿಯಾಗಿ, ನಾನಾಕ್ರಮಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆ ಭಗವಂತ. ಅಂಥ ನಾಡಿ ಚಿಂತನೆಯನ್ನು ಮಾಡಬೇಕು. ದೇಹದಲ್ಲಿರುವ ಪ್ರತಿಯೊಂದು ಕಡೆಯಲ್ಲೂ ದೇವರ ಚಿಂತನೆಯನ್ನು ಮಾಡುವ ಈ ವಿಶಿಷ್ಟವಾದ ಚಿಂತನೆಯನ್ನು ಜಗನ್ನಾಥದಾಸರು ಹೇಳಿಕೊಟ್ಟಿದ್ದಾರೆ. ಮುಂದೇನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಆಮೇಲೆ ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವಾಂಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಣಿ ಚದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷೇಮ್ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ವಿಷ್ಣು ಸಹಸ್ರನಾಮದ ಶಾಶ್ವತ ಶಬ್ದ, ಸತ್ಯಸಂಕಲ್ಪ ಶಬ್ದ, ಪರಮಶಬ್ದಗಳನ್ನು ವಿಶೇಷವಾಗಿ ಚಿಂತನೆ ಮಾಡಿಸಿದ ಜಗನ್ನಾಥದಾಸರಿಗೆ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆ ಮಾಡೋಣ. ಮುಂದಿನ ಪದ್ಯವನ್ನು ನಾಳೆ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.